ಓ ಮನಸೆ, ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 50. ಅಂಜಲಿ ವಾಶ್ರೂಮ್ಗೆ ಹೋಗಿ 10 ನಿಮಿಷ ಆದರೂ ಆಚೆ ಬಂದಿರಲಿಲ್ಲ. ವಿಜಯ್ಗೆ ಅದನ್ನು ನೋಡಿ ಏನೋ ಒಂದು ಅನುಮಾನ ಬಂತು. ಹಾಗಾಗಿ, ನಿಧಿ, ಅಂಜಲಿ ವಾಶ್ರೂಮ್ನಿಂದ ಇನ್ನೂ ಬಂದಿಲ್ಲ, ಸ್ವಲ್ಪ ಹೋಗಿ ನೋಡ್ತೀಯಾ ಅಂತ ಕೇಳ್ದ. ನಿಧಿ ಯಾಕೆ, ಅವಳನ್ನು ಬಿಟ್ಟು 10 ನಿಮಿಷನೂ ಇರೋಕ್ಕಾಗಲ್ವ ನಿನಗೆ ಅಂತ ರೇಗಿಸ್ತಾನೆ ವಾಶ್ರೂಮ್ ಕಡೆ ನಡೆದ್ಲು. ಈ ಕಡೆ ವಿಜಯ್ ಯಾಕೆ 10 ನಿಮಿಷ ಕಳೆದ್ರೂ ಇವಳು ಬಂದಿಲ್ಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಕೂತಿದ್ದ. ಅವನ ಚಡಪಡಿಕೆನ ನೋಡಿ ಚೇತನ್ಗೆ ನಗು ಬಂತು. ಆದರೂ ಅವನದನ್ನು ತೋರಿಸ್ಕೊಳ್ಳೋಕೆ ಹೋಗಲಿಲ್ಲ. ಈ ಕಡೆ ಸಂಪತ್ ಕೂಡ ಅದೇ ಯೋಚನೆನಲ್ಲಿದ್ದ. ಅಲ್ಲ, ಅವಳಿಗೆ 10 ನಿಮಿಷನೂ ಸಮಯ ಕೊಡಲ್ವ ಇವನು, ಯಾಕೆ ಹೀಗಾಡ್ತಿದ್ದಾನೆ, ಒಳ್ಳೆ ಟಿಪಿಕಲ್ ಗಂಡನ್ ಥರ ಅಂತ ಮನಸ್ಸಲ್ಲೇ ಬೈಕೊಂಡು ಕೂತಿದ್ದ. ದೀಪ್ತಿಗಂತೂ ವಿಜಯ್ ನಡವಳಿಕೆ ನೋಡಿ ಮೈ ಉರಿದೋಗ್ತಿತ್ತು. 10 ನಿಮಿಷ ಲೇಟ್ ಆದರೆ ಏನಾಗೋಯ್ತು, ಬರ್ತಿರ್ಲಿಲ್ವಾ ಅವಳು ಅಂತ ಮನಸ್ಸಲ್ಲೇ ಬೈಕೊಂಡು ಕೂತಿದ್ಲು. ಅಮಿತ್, ಶಶಾಂಕ್ ಕೂಡ ಅದೇ ಯೋಚನೆನಲ್ಲಿದ್ದರು. ಉಳಿದವ್ರು ಕೂಡ ಹಾಗೆ ಯೋಚಿಸ್ತಾ ಇದ್ರು. ಯಾಕಂದರೆ ವಿಜಯ್ ನಡವಳಿಕೆ ತೀರಾ ಅಸಹಜ ಅಂತ ಅನ್ನಿಸ್ತಿತ್ತು. ಆದರೆ ವಿಜಯ್ಗೆ ಮನಸ್ಸಲ್ಲಿ ಯಾಕೋ ಅನುಮಾನ, ಅಸಹನೆ ತಾಂಡವ ಆಡ್ತಾ ಇತ್ತು. ಅವನಿಗೆ ಅಂಜಲಿಗೇನಾದರೂ ಸಮಸ್ಯೆ ಆಗಿದೆಯಾ ಅನ್ನೋದೇ ಮನಸ್ಸಿನ ಆಳದಿಂದ ಉಕ್ತಿದ್ದ ಪ್ರಶ್ನೆ ಆಗಿತ್ತು. ಇತ್ತೀಚೆಗೆ ಅವನು ಗಮನಿಸ್ತಾನೇ ಇದ್ದ. ಯಾಕೋ ಏನೋ ಸರಿ ಇಲ್ಲ ಅಂತ ಅವನ ಮನಸ್ಸಲ್ಲಿ ಕೂತಿತ್ತು. ಜೊತೆಗೆ ಅವನು ಅಂಜಲಿ ಒಂದಾಗಿದ್ದ ಸಂದರ್ಭ ಕೂಡ ಅನಿರೀಕ್ಷಿತ ಆಗಿರಲಿಲ್ಲ. ಅದು ಯಾರೋ ಪ್ಲ್ಯಾನ್ ಮಾಡಿದ್ದಾಗಿತ್ತು. ಅದರಲ್ಲೂ ಪ್ರೀ ಪ್ಲ್ಯಾನ್. ಅವನ ವಿಷಯದಲ್ಲಿ ಯಾರು ಮಾಡಿರಬಹುದು ಅನ್ನೋ ಯೋಚನೆ ಇತ್ತು. ಹಾಗಾಗಿ ಅವನಿಗೆ ಅಂಜಲಿ ವಿಷಯದಲ್ಲಾಗಲಿ ಮನೆಯವರ ವಿಷಯದಲ್ಲಾಗಲಿ ಯಾವುದೇ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಪ್ರೈವೇಟ್ ಡಿಟೆಕ್ಟಿವ್ ಮೂಲಕ ಅದ್ರ ಎಲ್ಲದರ ವಿಚಾರಣೆ ನಡೆಸ್ತಿದ್ದ. ಹಾಗೆ ಮನೆಯವರಿಗೆ ಗೊತ್ತಿಲ್ಲದೆ ಎಲ್ರಿಗೂ ಬಾಡಿ ಗಾರ್ಡ್ಸ್ ಅರೇಂಜ್ ಮಾಡಿದ್ದ. ಆದರೆ ಈ ವಿಷಯ ಮನೆಯವ್ರಿಗೆ ಗೊತ್ತಾದರೆ ಗಾಬರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಯಾರಿಗೂ ಅವನು ವಿಷಯ ಹೇಳಿರಲಿಲ್ಲ. ಹಾಗಾಗಿ ಅವನ ಆತಂಕ ಕ್ಷಣ ಕ್ಷಣದಿಂದ ಹೆಚ್ಚುತ್ತಾನೆ ಇತ್ತು. ಈ ಕಡೆ ವಾಶ್ರೂಮಿಗೆ ಬಂದ್ಲು ನಿಧಿ. ಅರೆ, ಎಲ್ಲಿ ಹೋದ್ಲು ಈ ಹುಡುಗಿ? ವಿಜಯ್ ನೋಡಿದ್ರೆ 10 ನಿಮಿಷ ಅವಳ ಫಿಯಾನ್ಸಿನ ಬಿಟ್ಟಿರಲ್ಲ ಅಂತಾನೆ. ಇವಳು ನೋಡಿದ್ರೆ ಹೋಗಿ 1/4 ಗಂಟೆ ಆದರೂ ಆಚೆ ಬರ್ತಾ ಇಲ್ಲ ಅಂತ ಬೈಕೊಂಡೆ ವಾಶ್ರೂಮ್ ಕಡೆಗೆ ನಡೆದ್ಲು. ಅಲ್ಲೆಲ್ಲಿ ಕಣ್ಣಾಡಿಸಿದ್ರು ಅವನಿಗೆ ಅಂಜಲಿ ಕಾಣಿಸ್ಲಿಲ್ಲ. ಅದನ್ನು ನೋಡಿ ಅವಳಿಗೂ ಆಘಾತ ಆಯಿತು. ಅರೆ, ಇದೇನಿದು, ವಿಜಯ್ ಹೇಳ್ದ ಹಾಗೆ ಅವಳಿಗೇನಾದರೂ ಅಪಾಯ ಆಗಿದೆಯಾ? ಅದಕ್ಕೇನಾ ಅವನು ಆ ಥರ ಚಡ್ಪಡಿಸ್ತಾ ಕೂತಿರೋದು? ನಾನೆಲ್ಲೋ ಅವನು 10 ನಿಮಿಷ ಆದರೂ ಬಂದಿಲ್ವಲ್ಲ, ಅವಳನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಈಗ ಹೋಗಿ ಏನು ಹೇಳಲಿ ಅವನಿಗೆ? ಹೋಗಿ ಗಾಡ್ ಅಂತ ಯೋಚನೆ ಮಾಡ್ತಾ ನಿಂತಿದ್ಲು. ಅಲ್ಲೆಲ್ಲೂ ಅಂಜಲಿ ಇದ್ಲು ಅನ್ನೋದಕ್ಕೆ ಒಂದು ಸಣ್ಣ ಕುರುಹು ಕೂಡ ಇರಲಿಲ್ಲ. ಅವಳಿಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗದೆ ಒಂದು ಕ್ಷಣ ಹಾಗೆ ಸ್ಟನ್ ಆಗಿ ನಿಂತು ಬಿಟ್ಟಿದ್ಲು. ಹೀಗೆ ನಿಂತರೆ ಅವಳಿಗೇನಾದರೂ ಅಪಾಯ ಆಗಬಹುದಾ ಅಂತ ಯೋಚನೆ ಮಾಡಿ ಸರಸರ ಅಂತ ವಾಪಸ್ ಅವರು ಫ್ರೆಂಡ್ಸ್ ಇದ್ದಲ್ಲಿಗೆ ಬಂದ್ಲು. ವಿಜಯ್ ಅವಳನ್ನು ನೋಡಿ ಆಶ್ಚರ್ಯದಲ್ಲಿ, ನಿಧಿ, ಅಂಜಲಿಯಲ್ಲಿ ಅಂತ ಕೇಳ್ದ. ಆಗ ನಿಧಿ, ವಿಜಯ್ ಅದು ಅದು ಅಂತ ತಡವರ್ಸಿದ್ಲು. ನಿಧಿ, ಕಮಾನ್, ಫಸ್ಟ್ ಏನು ವಿಷಯ ಅಂತ ಹೇಳು, ಆಮೇಲೆ ತಡವರ್ಸುವಂತೆ ಅಂತ ಸಿಟ್ಟಲ್ಲಿ ಕೇಳ್ದ. ಅವನ ಸಿಟ್ಟು ನೋಡಿ ನಿಧಿ ಕೂಡ ಒಂದು ಕ್ಷಣ ಬೆಚ್ಚಿದ್ಲು. ಯಾಕಂದರೆ ವಿಜಯ್ಗೆ ಸಿಟ್ಟು ಬಂದರೆ ಅವನು ಹೇಗೆ ನಡ್ಕೋತಾನೆ ಅಂತ ಅವನ ಬೆಸ್ಟ್ ಫ್ರೆಂಡ್ ಆಗಿರೋ ನಿಧಿಗಲ್ದೆ ಬೇರೆ ಯಾರಿಗೆ ಗೊತ್ತಿರುತ್ತೆ. ಅದನ್ನು ನೋಡಿ ಚೇತನ್, ವಿಜಯ್ ಸಮಾಧಾನ ಮಾಡ್ಕೊ, ಅವಳು ಏನು ಹೇಳ್ತಾಳೆ ಕೇಳೋಣ. ನೀನು ಹೀಗೆ ಕೋಪದಲ್ಲಿ ಮುಖ ಮಾಡ್ಕೊಂಡು ಕೇಳಿದ್ರೆ ಅವಳಿಗೆ ಮಾತೇ ಬರಲ್ಲ. ನೀನು ಎಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾ ಅಂತ ಅವನನ್ನು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದ. ಹಾಗೆ ಸಂಪತ್ ಕೂಡ, ಹೌದು, ಇವನು ಯಾಕೋ ತುಂಬ ಅತಿಯಾಗಿ ಆಡ್ತಿದ್ದಾನೆ ಅಂತಂದ. ಒಂದು ಸಲ ವಿಜಯ್ ಕೋಪದಲ್ಲಿ ಅವನನ್ನು ಗುರಾಯಿಸಿ, ನಿಧಿ ಪ್ಲೀಸ್ ಅಂಜಲಿಯಲ್ಲಿ ಹೇಳು ಅಂದ. ಆಗ ನಿಧಿ, ವಿಜಯ್ ಅಂಜಲಿಯಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳ್ದ. ಅದನ್ನು ಕೇಳಿ ಅಲ್ಲಿದ್ದವ್ರು ಎಲ್ರಿಗೂ ಶಾಕ್ ಆಯಿತು. ಯಾಕಂದರೆ ವಿಜಯ್ಗೆ ಮೊದಲೇ ಈ ವಿಷಯ ಅಂದಾಜಿತ್ತು. ಸುಮ್ಮನೆ ಅಂಜಲಿ ಆ ಥರ ಎಲ್ಲ ಲೇಟ್ ಮಾಡಲ್ಲ, ಏನೋ ಅಪಾಯ ಆಗಿದೆ ಅನ್ನೋ ಯೋಚನೆಯಿಂದಾನೇ ಅವನವಳನ್ನು ನೋಡ್ಕೊಂಡು ಬರೋಕ್ಕೆ ಕಳಿಸಿದ್ದ. ವಾಟ್ ಅಂತ ಜೋರಾಗಿ ಕಿರ್ಚ್ಕೊಂಡ ವಿಜಯ್. ಏನು ಹೇಳ್ತಿದ್ಯಾ ನಿಧಿ, ಎಲ್ಲಿ ಅಂಜಲಿ ಅಂತ ಕೇಳ್ದ. ನನಗೂ ಗೊತ್ತಿಲ್ಲ ಕಣೋ, ಅಲ್ಲಿ ಅವಳು ಇದ್ಲು ಅನ್ನೋ ಒಂದು ಸಣ್ಣ ಕುರುಹು ಇಲ್ಲ, ಅಲ್ಲಿ ಯಾರೂ ಇಲ್ಲ ಅಂತಂದ್ಲು. ಅದನ್ನು ಕೇಳ್ತಿದ್ದ ಹಾಗೆ ವಿಜಯ್ಗೆ ಒಂದು ಕ್ಷಣ ಜೀವ ನಡುಗ್ ಹೋಯ್ತು. ಚೇತನ್ಗೂ ಭಯ ಆಯಿತು. ಅಂಜಲಿ ನಿಧಿ, ನೀನು ಸರಿಯಾಗಿ ನೋಡಿದ್ಯಾ ಅಂಜಲಿ ಅವ್ರನ್ನ ಅಂತ ಮತ್ತೆ ಕೇಳ್ದ ಚೇತನ್. ಆಗ ನಿಧಿ, ಹೂ ಕಣೋ, ನಾನಲ್ಲೆಲ್ಲ ನೋಡಿದೆ, ಅಕ್ಕಪಕ್ಕನೂ ನೋಡಿದೆ, ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ಲು. ವಿಜಯ್ಗೆ ಈಗ ಕ್ಲಿಯರ್ ಆಯಿತು ಅವಳಿಗೇನೋ ಅಪಾಯ ಆಗಿದೆ ಅಂತ. ಆದರೆ ಹೇಗೆ ಹುಡ್ಕೋದು ಅನ್ನೋದು ಅವನ ಯೋಚನೆ ಆಯಿತು. ಚೇತನ್ ವಿಜಯ್ ಕಡೆ ನೋಡಿ, ವಿಜಯ್
ಏನು ಹೇಳ್ತಿದ್ದಾಳು, ಅತ್ತಿಗೆ ಎಲ್ಲಿ ಹೋಗಿರಬಹುದು ಅಂತಂದ. ಆಗ ವಿಜಯ್, ನನಗೇನೋ ಅನುಮಾನ, ಅವಳಿಗೆ ಅಪಾಯ ಆಗಿದೆ ಅನ್ನಿಸ್ತಿದೆ ಅಂದ. ಅದನ್ನು ಕೇಳ್ತಿದ್ದ ಹಾಗೆ ಎಲ್ಲರೂ ಒಂದು ಕ್ಷಣ ಬೆಚ್ಚಿಬಿದ್ರು. ಚೇತನ್ ಅಂತೂ ಗಾಬರಿ ಆಗೋದ. ಏನೋ ಹೇಳ್ತಾ ಇದೆಯಾ ಅಂತ ಹೇಳ್ದ. ಆಗ ಚೇತನ್, ಇಟ್ಸ್ ಓಕೆ. ಆಗ ವಿಜಯ್, ಇಟ್ಸ್ ಓಕೆ, ನಾನು ನೋಡ್ಕೊಳ್ತೀನಿ, ಯು ಎಂಜಾಯ್ ದ ಪಾರ್ಟಿ ಅಂತ ಹೇಳಿ ಆಚೆ ಬಂದ. ಅಷ್ಟರಲ್ಲಿ ಅವನ ಜೊತೆ ಅವರೆಲ್ಲರೂ ಹೊರಡೋಕೆ ನಿಂತರು. ಆಗ ವಿಜಯ್, ಡೋಂಟ್ ವರಿ, ನೀವು ಎಲ್ಲರೂ ನನ್ನ ಜೊತೆಗೆ ಬಂದರೆ ಅವಳನ್ನು ಹುಡ್ಕೋದಕ್ಕಾಗಲ್ಲ, ನಾನು ಹೋಗಿ ಹುಡುಕೋತೀನಿ ಅಂತ ಹೇಳ್ದ. ಆಗ ಚೇತನ್ ಅವನನ್ನು ತಡೆದು, ಸ್ಟಾಪ್ ಇಟ್ ವಿಜಯ್, ಏನಂತ ಮಾತಾಡ್ತಾ ಇದೆಯಾ? ಅತ್ತಿಗೆ ಕಾಣಿಸ್ತಿಲ್ಲ ಅಂದರೆ ನಮಗೆ ಜವಾಬ್ದಾರಿ ಇರಲ್ವಾ? ಇಲ್ಲಿ ಪಾರ್ಟಿ ಎಂಜಾಯ್ ಮಾಡ್ತಾ ಕೂರೋ ಅಷ್ಟು ಕಟಕರಲ್ಲ ನಾವು, ಕಮ್ ಅವ್ರನ್ನ ಹುಡ್ಕೋಣ ಬಾ ಅಂತ ಹೇಳ್ದ. ಆಗ ಸಂಪತ್ ಕೂಡ, ಹೌದು ವಿಜಯ್, ನಿನ್ನ ನಡುವೆ ಏನೇ ಮನಸ್ತಾಪ ಇರಬಹುದು, ಆದರೆ ಒಂದು ಹೆಣ್ಣು ಹುಡುಗಿ ಕಾಣಿಸ್ತಿಲ್ಲ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋ ಅಷ್ಟು ದೊಡ್ಡತನ ನನಗೂ ಇಲ್ಲ, ಬಾ ನಾನು ನಿನ್ನ ಜೊತೆ ಹುಡ್ಕೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅಮಿತ್, ಶಶಾಂಕ್ ಕೂಡ ಅವನ ಜೊತೆ ಸೇರಿದ್ರು. ಆಗ ಅವರೆಲ್ಲರೂ ನಿಧಿ ಮತ್ತು ದೀಪ್ತಿ ಕಡೆ ತಿರುಗಿ, ನೋಡಿ ತುಂಬ ಸಮಯ ಆಗ್ತಾ ಇದೆ, ಈಗ ಆಲ್ರೆಡಿ ಒಬ್ಬರು ಕಾಣ್ತಿಲ್ಲ ಅಂತ ನಾವು ಟೆನ್ಷನಲ್ಲಿದ್ದೀವಿ, ನೀವಿಬ್ಬರು ಸೇಫಾಗಿ ಮನೆಗೆ ಹೋಗಿ ಅಂತ ಹೇಳಿ ಮಿಕ್ಕವ್ರಿಗೂ ಹಾಗೆ ಅದನ್ನೇ ಹೇಳಿ ಅಲ್ಲಿಂದ ಹೊರಟರು. ವಿಜಯ್ ಕೆಳಗಡೆ ಕಾರ್ ಪಾರ್ಕಿಂಗ್ ಹತ್ರ ಬಂದ. ಅಲ್ಲೆಲ್ಲೂ ಅಂಜಲಿ ಸುಳಿವಿರಲಿಲ್ಲ. ವೇಟರ್ನ ಕೇಳಿದ್ರು, ಅವ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ. ಅವನಿಗಂತೂ ತಲೆ ಕೆಟ್ಟು ಹೋದಾಗಾಯಿತು. ಆ ಸಮಯಕ್ಕೆ ಅವನಿಗೆ ಸಡನ್ ಆಗಿ ಫ್ಲ್ಯಾಶ್ ಆಯಿತು. CCTV ಫುಟೇಜ್, ಎಸ್ ಚೇತನ್ ನಡಿ, ಫಸ್ಟು CCTV ಫುಟೇಜ್ ಚೆಕ್ ಮಾಡೋಣ ಅಂತ ಆತ್ರವಾಗಿ ಅವನನ್ನು ಕರ್ಕೊಂಡು ಹೋಟೆಲ್ ಒಳಗಡೆ ವಾಪಸ್ ಬಂದ. ಅಲ್ಲಿ ಮ್ಯಾನೇಜರ್ನ ನೋಡಿ ಇರೋ ವಿಷಯನ ಹೇಳಿದ್ರು. ಆದರೆ ಮ್ಯಾನೇಜರ್ CCTV ಫುಟೇಜ್ ನೋಡೋಕೆ ಒಪ್ಕೊಳ್ಳಿಲ್ಲ. ಆಗಂತೂ ವಿಜಯ್ಗೆ ಪಿತ್ತ ನೆತ್ತಿಗೇರಿತು. ಯು ಸ್ಕೌಂಡ್ರಲ್, ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನನ್ನ ಫಿಯಾನ್ಸಿ ಕಾಣಿಸ್ತಿಲ್ಲ ಅಂತಂದರೆ ನಿಂದೆ ರೂಲ್ಸಾ ಅಂತ ಬೈದ. ಅಷ್ಟೊತ್ತಿಗೆ ಚೇತನ್ಗೆ ಸಿಟ್ಟು ಇನ್ನೂ ಜಾಸ್ತಿ ಆಗಿತ್ತು. ಸಂಪತ್ ಕೂಡ ಅದೇ ಸ್ಥಿತಿನಲ್ಲಿದ್ದ. ಅವರು ಎಲ್ಲರ ಕೋಪನ ನೋಡಿದ ಮ್ಯಾನೇಜರ್ ಇನ್ನೂ ಇವ್ರನ್ನ ತಡೆಯೋಕ್ಕಾಗಲ್ಲ ಅಂತ ಹೇಳಿ, ಸರಿ ಸರ್ ಬನ್ನಿ ಅಂತ ಹೇಳಿ ಸರ್ವರ್ ರೂಮ್ಗೆ ಕರ್ಕೊಂಡು ಹೋದ. ಅಲ್ಲಿ ಫುಟೇಜ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಜಲಿ ವಾಶ್ರೂಮ್ಗೆ ಹೋಗಿದ್ದು ಅಷ್ಟೇ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ಅವನ ಆತಂಕ ಇನ್ನೂ ಹೆಚ್ಚುತ್ತಾ ಇತ್ತು. ಕ್ಷಣದಿಂದ ಕ್ಷಣಕ್ಕೆ ಅಂಜಲಿ ಬಗ್ಗೆ ಅವನು ಪೊಸೆಸಿವ್ ಆಗ್ತಾ ಇದ್ದ, ಪ್ರೀತಿ ಬೆಳೆಸ್ಕೊತಾ ಇದ್ದ. ಆದರೆ ಆ ಕ್ಷಣಕ್ಕೆ ಅದು ಯಾವುದನ್ನು ಗುರುತಿಸೋ ಅಷ್ಟು ತಾಳ್ಮೆ ಅವನಲ್ಲಿರಲಿಲ್ಲ. ಅವನಿಗೆ ಅಂಜಲಿ ಒಂದೇ ಒಂದ್ಸಲ ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಥರ ಅವನ ಮನಸ್ಥಿತಿ ಇತ್ತು. ಆ ಸಮಯಕ್ಕೆ ಅಲ್ಲಿ ಅವಳನ್ನು ಯಾರೋ ಇಬ್ಬರು ಹೊತ್ಕೊಂಡು ಹೋಗ್ತಿರೋದು ಕಾಣಿಸ್ತು. ಅದನ್ನು ನೋಡಿ ಅವ್ರು ಎಲ್ಲರೂ ಬೆಚ್ಚಿಬಿದ್ರು. ಯಾಕಂದರೆ ಅವರು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿದ್ರು, ಅದ್ರ ಮೇಲೆ ಒಂದು ನೇಮ್ ಇತ್ತು. ಆ ನೇಮ್ ನೋಡ್ತಿದ್ದ ಹಾಗೆ ಇವರು ಸುಪಾರಿಗೋಸ್ಕರನೇ ಮಾಡಿರೋದು ಇದನ್ನು ಅಂತ ಅರ್ಥ ಮಾಡಿಕೊಂಡ್ರು. ಸಂಪತ್ಗೆ ಅವ್ರು ಯಾರು ಅಂತ ಗೊತ್ತಾಯಿತು. ಆಗ ಅವನು ವಿಜಯ್ ಕೈ ಮೇಲೆ ಕೈ ಇಟ್ಟು, ನಿನಗೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಇದೆಯಾ ಅಂತ ಕೇಳ್ದ. ವಿಜಯ್ ಇಲ್ಲ ಅಂತ ಅಡ್ಡಡ್ಡ ತಲೆ ಆಡಿಸ್ದ. ಅವರು ವೈಟ್ ಟೈಗರ್ಸ್ ಕಡೆ ಅವರು, ಅಂದರೆ ಅದೊಂದು ಅಂಡರ್ವರ್ಲ್ಡ್ ಗ್ಯಾಂಗ್. ದುಡ್ಡು ತಗೊಂಡು ಯಾರಿಗೋಸ್ಕರನೋ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳ್ದ. ಅದನ್ನು ಕೇಳ್ತಾ ಇದ್ದ ಹಾಗೆ ಸೂರ್ಯನ ಮುಖದಲ್ಲಿ ಮತ್ತಷ್ಟು ಕೋಪ ಹೆಚ್ಚಾಯಿತು. ಅವನು ಮುಷ್ಟಿ ಬಿಗಿ ಹಿಡಿದು, ಅವರು ಯಾರೇ ಆಗಿದ್ರು ನಾನು ಅವ್ರನ್ನ ಜೀವ ಸಹಿತ ಉಳಿಸಲ್ಲ ಅಂತ ಕಿರ್ಚಿದ. ಆಗ ಸಂಪತ್, ಕೋಪದ ಕೈಗೆ ಬುದ್ಧಿ ಕೊಡಬೇಡ, ಕೂಲಾಗಿ ಯೋಚನೆ ಮಾಡಿದ್ರೆ ದಾರಿ ಸಿಗುತ್ತೆ ಅಂತ ಹೇಳ್ದ. ಸೂರ್ಯನ್ಗೆ ಅವನ ಮಾತು ಸರಿ ಅನ್ನಿಸ್ತು. ಚೇತನ್ ಕೂಡ, ಹೌದು ಸೂರ್ಯ, ಈ ಟೈಮಲ್ಲಿ ನಾವು ಈ ಥರ ಕೋಪ ಮಾಡಿಕೊಂಡ್ರೆ ಅಂಜಲಿ ಅವರು ನಮಗೆ ಸಿಗಲ್ಲ, ಅವ್ರನ್ನ ಹೇಗೆ ಹುಡ್ಕೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ದ. ಆಗ ಸಂಪತ್, ನನಗೆ ಗೊತ್ತು, ಅದಕ್ಕೊಂದು ದಾರಿ ಇದೆ, ಇವರು ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿರಬಹುದು ಅಂತ ಒಂದು ಸಣ್ಣ ಊಹೆ ಮಾಡಬಲ್ಲೆ ಅಂತ ಹೇಳ್ದ. ಅವನಾಗ ಹೇಳ್ತಿದ್ದ ಹಾಗೆ ಎಲ್ಲರೂ ಅವನ ಮುಖ ನೋಡಿದ್ರು. ಯಾಕೆ ಹಾಗೆ ನೋಡ್ತಿದ್ದೀರಾ? ನನಗೆ ಎಲ್ಲ ವಿಷಯ ಹೇಗೆ ಗೊತ್ತಾಗತ್ತೆ ಅಂತಾನಾ? ನನ್ನ ಅಣ್ಣ ಒಬ್ಬ ಪೊಲೀಸ್ ಅನ್ನೋದನ್ನು ನೀವು ಮರ್ತಿರೋ ಹಾಗಿದೆ ಅಂತ ಹೇಳ್ದ. ಹೌದು, ಸಂಪತ್ ಅಣ್ಣ ACP. ಹೀಗಿರೋವಾಗ ಅವನಿಗೆ ಇಂಥ ವಿಷಯಗಳು ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಅಂತ ಅವ್ರಿಗೂ ಅನ್ನಿಸ್ತು. ಆಗ ಚೇತನ್, ಸಂಪತ್, ನಿಮ್ಮ ಅಣ್ಣಂಗೆ ಕಾಲ್ ಮಾಡಿ ನಮಗೆ ಹೆಲ್ಪ್ ಮಾಡೋಕ್ಕೆ ಹೇಳಬಹುದಾ ಅಂತ ಕೇಳ್ದ. ಆಗ ವಿಜಯ್, ಬೇಡ, ಅವ್ರು ಎಲ್ಲಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕರೆ ಸಾಕು, ನಾನೇ ಹೋಗಿ ಅಂಜಲಿನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ. ಆಗ ಸಂಪತ್, ವಿಜಯ್, ನೀನು ಅಂದ್ಕೊಂಡಷ್ಟು ಅದು ಸುಲಭದ ಕೆಲಸ ಅಲ್ಲ ಅಂದ. ಆಗ ವಿಜಯ್, ಅವಳು ನನ್ನ ಹೆಂಡತಿ ಆಗೋಳು, ಅವಳನ್ನ ಮುಟ್ಟೋ ಧೈರ್ಯ ಮಾಡಿರೋ ಯಾರೂ ನಾನು ಸುಮ್ಮನೆ ಬಿಡಲ್ಲ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವಳು ಎಲ್ಲಿದ್ದಾಳೆ ಅಂತ ಹೇಳು ಸಾಕು ಅಂದ.
ಆಗ ಒಂದು ನಿಟ್ಟುಸಿರು ಬಿಟ್ಟು ಸಂಪತ್, ಸರಿ ನೀನೊಬ್ಬನೇ ಹೋಗೋದು ಬೇಡ, ನಾವು ಬರ್ತೀವಿ ಬಾ ಅಂತ ಹೇಳಿ ಯಾರಿಗೋ ಒಂದು ಮೆಸೇಜ್ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟ. ಈ ಕಡೆ ವಿಜಯ್ ಕೂಡ ಫೋನ್ ಎತ್ಕೊಂಡು ಯಾರಿಗೋ ಮೆಸೇಜ್ ಮಾಡ್ದ. ಅವರು ಯಾರಿಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲದೆ ಇದ್ರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದನ್ನ ನೋಡಿ ಚೇತನ್ಗೆ ಖುಷಿ ಆಯಿತು. ಯಾಕಂದ್ರೆ ಇಷ್ಟು ದಿನ ಹಾವು ಮುಂಗುಸಿ ಥರ ಇದ್ದವರು ಅಂಜಲಿಯಿಂದಾಗಿ ಒಂದಾಗಿ ಅವಳನ್ನ ಬಿಡಿಸೋ ಪ್ರಯತ್ನ ಮಾಡ್ತಿರೋದು ಅವ್ರು ಎಲ್ರಿಗೂ ತುಂಬ ಖುಷಿ ಕೊಟ್ಟಿತ್ತು. ಈ ಕಡೆ ಅಂಜಲಿನ ಕಿಡ್ನಾಪ್ ಮಾಡಿರೋರು ಒಂದು ಕಡೆ ಕರ್ಕೊಂಡು ಬಂದು ಅವಳನ್ನ ಕಟ್ ಹಾಕಿ ಕೂರಿಸಿದ್ರು. ಅವಳು ನಿಧಾನವಾಗಿ ಕಣ್ತೆರೆದು ನೋಡಿದ್ಲು. ಆಗ ಅವಳಿಗೆ ಅಲ್ಲಿ ವಾಶ್ರೂಮಲ್ಲಿ ಏನಾಯಿತು ಅಂತ ಸಣ್ಣದಾಗಿ ನೆನಪಾಗ್ತಾ ಇತ್ತು. ಅವಳು ವಿಜಯ್ಗೆ ಹೇಳಿ ವಾಶ್ರೂಮ್ ಕಡೆ ನಡೆದಿದ್ಲು. ಆಗ ತಾನೇ ವಾಶ್ರೂಮಿಂದ ಆಚೆ ಬಂದು ಹ್ಯಾಂಡ್ ವಾಶ್ ಮಾಡ್ಕೋತಾ ಇರಬೇಕಾದ್ರೆ ಯಾರೋ ಅವಳಿಗೆ ಬಂದು ಮಾತಾಡ್ಸಿದ ಹಾಗಾಯಿತು. ಅವಳು ಈ ಕಡೆ ತಿರುಗೋ ಅಷ್ಟೊತ್ತಿಗೆ ಅವಳನ್ನ ಕರ್ಚೀಫಿಂದ ಬಾಯಿ ಮುಚ್ಚಿ ಅವಳನ್ನ ಕರ್ಕೊಂಡು ಬಂದಿದ್ರು. ಆದರೆ ಕರ್ಚೀಫಿಂದ ಬಾಯಿ ಮುಚ್ಚಿದಷ್ಟೇ ಅವಳಿಗೆ ನೆನಪಿತ್ತು. ಹಾಗಾಗಿ ತಾನು ಎಲ್ಲಿದ್ದೀನಿ ಏನು ಎತ್ತ ಅಂತ ಒಂದೂ ಗೊತ್ತಿಲ್ಲದೆ ಒಂದ್ಸಲ ನೋಡ್ಕೊಂಡ್ಲು. ಅವಳಿಗೆ ಭಯ ಆಯಿತು. ಯಾಕಂದರೆ ಆ ಕತ್ತಲ ರೂಮಲ್ಲಿ ಬೇರೆ ಯಾರೂ ಇರಲಿಲ್ಲ. ಅವಳಿಗೆ ತಾನು ಎಲ್ಲಿದ್ದೀನಿ, ತನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದಾರೆ, ಯಾವುದೇ ಆಲೋಚನೆ ಇರಲಿಲ್ಲ. ಈ ಕಡೆ ಅವಳನ್ನ ಕಿಡ್ನಾಪ್ ಮಾಡಿರೋರು ಅವ್ರಿಗೆ ಯಾರು ಕಿಡ್ನಾಪ್ ಮಾಡೋದಕ್ಕೆ ಹೇಳಿದ್ರೋ ಅವ್ರಿಗೆ ಕಾಲ್ ಮಾಡಿ, ಬಾಸ್ ನೀವು ಹೇಳಿದ ಕೆಲಸ ಆಯಿತು ಅಂತ ಹೇಳಿದ್ರು. ಆ ಕಡೆ ಇದ್ದ ವ್ಯಕ್ತಿ, ವೆರಿ ಗುಡ್, ಆದರೆ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಅಲ್ಲಿವರೆಗೂ ಆ ಹುಡುಗಿ ಹುಷಾರು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು. ಆಗ ಈ ಕಡೆಯಿಂದ ಕಿಡ್ನಾಪರ್ಸ್, ಅಲ್ಲ ಈ ಮನುಷ್ಯ ಕಿಡ್ನಾಪ್ ಮಾಡೋದಕ್ಕೆ ಹೇಳಿ ಮಿಕ್ಕಿದೇನು ವಿಷಯ ಹೇಳೇ ಇಲ್ವಲ್ಲ ಅಂತ ಹೇಳಿದ್ರು. ಆಗ ಇನ್ನೊಬ್ಬ, ನಮಗೇನಾಗಬೇಕು, ನಮಗೆ ಕಿಡ್ನಾಪ್ ಮಾಡೋಕ್ಕೆ ಹೇಳಿದ್ದಾರೆ, ಮಾಡಿದ್ದೀವಿ, ಮಿಕ್ಕಿದ್ದು ಅವ್ರೇನು ಹೇಳ್ತಾರೋ ಕೇಳೋಣ ಅಂತ ಸ್ಟ್ರಿಕ್ಟಾಗಿ ಹೇಳ್ದ. ಈ ಕಡೆ ಇವ್ರ ಬಾಸ್ಗೂ ಕಾಲ್ ಮಾಡಿ, ಬಾಸ್ ಆ ಹುಡುಗಿನ ಕಿಡ್ನಾಪ್ ಮಾಡಾಯಿತು, ಆದರೆ ನಿಮಗೆ ಸುಪಾರಿ ಕೊಟ್ಟಿರೋ ವ್ಯಕ್ತಿ ಜಸ್ಟ್ ಕಿಡ್ನಾಪ್ ಮಾಡೋಕ್ಕಷ್ಟೇ ಹೇಳಿದ್ದಾರೆ, ಮುಂದೇನು ಅಂತ ಕೇಳ್ದ. ಆಗ ಅವರ ಬಾಸ್, ಮುಂದೇನೂ ಇಲ್ಲ, ಅವ್ರೇನು ಹೇಳ್ತಾರೋ ಅದನ್ನು ಕೇಳೋಣ, ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಈ ಕಡೆ ಸಂಪತ್, ವಿಜಯ್ ಮತ್ತು ಚೇತನ್ 3 ಜನ ಅಲ್ಲಿಗೆ ಬರ್ತಾ ಇದ್ರು. ಆದರೆ ಅಮಿತ್ ಮತ್ತು ಶಶಾಂಕ್ನ ಅವರು ಬರೋದನ್ನ ಬೇಡ ಅಂತ ಹೇಳಿದ್ರು. ಯಾಕಂದರೆ ತಮ್ಮಿಂದ ಬೇರೆಯವ್ರ ಲೈಫ್ನ ರಿಸ್ಕ್ ಹಾಕೋದು ವಿಜಯ್ಗೆ ಇಷ್ಟ ಇರಲಿಲ್ಲ. ಅಷ್ಟೆಲ್ಲ ಇನ್ಫ್ಲೂಯೆನ್ಸರ್ ಪರ್ಸನ್ ಆದರೂ ತನ್ನ ವೈಫ್ ಆಗೋಳನ್ನ ಕಿಡ್ನಾಪ್ ಮಾಡಿರೋರ ಬಗ್ಗೆ ಒಂದು ಚೂರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಈ ಕಡೆ ವಿಜಯ್ ಯಾರಿಗೋ ಮೆಸೇಜ್ ಮಾಡಿದ್ರಿಂದ ಅವ್ರು ಎಲ್ಲಿದ್ದಾರೆ ಅನ್ನೋ ಲೊಕೇಶನ್ ಸಿಕ್ಕಿತ್ತು. ಆಗ ಚೇತನ್ ಕಡೆ ತಿರುಗಿ, ಅಂಜಲಿ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅಂತ ಹೇಳ್ದ. ಅದನ್ನು ಕೇಳಿ ಅಲ್ಲಿದ್ದವ್ರು ಎಲ್ರಿಗೂ ಆಶ್ಚರ್ಯ ಆಯಿತು. ಆದರೆ ವಿಜಯ್ಗೆ ಮಾತ್ರ ಗೊತ್ತಿತ್ತು. ಯಾಕಂದರೆ ಅಂಜಲಿನ ಅವನು ಹೇಗೆ ಹುಡುಕ್ದ ಅಂತ. ಬೇರೆಯವ್ರು ಯಾರು ಏನನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಎಲ್ರಿಗೂ ವಿಜಯ್ ಕೆಪಾಸಿಟಿ ಏನು ಅಂತ ಗೊತ್ತಿತ್ತು. ಈ ಕಡೆ ಅಂಜಲಿ ಕತ್ಲೆ ರೂಮಲ್ಲಿ ಅಳ್ತಾ ಇದ್ಲು. ಅವಳಿಗೆ ತನ್ನ ಬದುಕಲ್ಲಿ ಏನೆಲ್ಲ ಆಗ್ತಿದೆ, ಇದಕ್ಕೆಲ್ಲ ಯಾರ ಕಾರಣ, ಏನು ಎತ್ತ ಏನೋ ಗೊತ್ತಿಲ್ಲದೆ ತನ್ನ ಬದುಕು ಹೀಗೆ ಸೂತ್ರ ಇಲ್ಲದ ಗಾಳಿಪಟ ಆಗ್ತಿದೆಯಲ್ಲ ಅಂತ ಅವಳಿಗೆ ಬೇಜಾರಾಗ್ತಿತ್ತು. ಆ ಕ್ಷಣಕ್ಕೆ ವಿಜಯ್ ಅವಳ ಮನಸ್ಸಿಗೆ ತುಂಬ ಕಾಡ್ತಾ ಇದ್ದ. 10 ನಿಮಿಷದ ಹಿಂದೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ಇದ್ದಕ್ಕಿದ್ದ ಹಾಗೆ ಕಾಣೆ ಆಗಿದ್ದು ಅವನಿಗೂ ನೋವು ಕೊಟ್ಟಿತ್ತು. ಈ ಕಡೆ ಅಂಜಲಿ ಕೂಡ ವಿಜಯ್ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದೇ ಬರ್ತಾನೆ ಅನ್ನೋ ದೃಢವಾದ ವಿಶ್ವಾಸದಲ್ಲಿ ಕಾಯ್ತಾ ಇದ್ಲು. ಅವಳಿಗೆ ಗೊತ್ತಿಲ್ಲದೆ ವಿಜಯ್ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಬೆಳೆಸ್ಕೊಂಡಿದ್ಲು. ಆ ನಂಬಿಕೆನ ವಿಜಯ್ ಯಾವತ್ತೂ ಮುರಿಯಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಇತ್ತೀಚೆಗೆ ಅವನ ಪ್ರೊಟೆಕ್ಟಿವ್ ನೇಚರ್, ಅದ್ರ ಜೊತೆಗೆ ತನ್ನ ಬಗ್ಗೆ ಅವನ ತೋರಿಸ್ತಿದ್ದಂತಹ ಕಾಳಜಿ ಎಲ್ಲವೂ ಅವಳನ್ನು ಕಟ್ ಹಾಕಿತ್ತು. ವಿಜಯ್ಗೆ ಕ್ಷಣದಿಂದ ಕ್ಷಣಕ್ಕೆ ಅವಳಿಗೆ ಏನಾಗ್ತಿದೆಯೋ ಅನ್ನೋದ್ರ ಬಗ್ಗೆ ಭಯ ಆಗ್ತಾಯಿತ್ತು. ಹಾಗಾಗಿ ಅವನು ಏನೊಂದು ಮಾತಾಡದೆ ಸುಮ್ಮನೆ ಕೂತಿದ್ದ. ಸಂಪತ್ ಕೂಡ ಅವನ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದ. ಪ್ರೀತಿಸ್ತಿರೋ ಹುಡುಗಿಗೋಸ್ಕರ ಅವನಿಷ್ಟೆಲ್ಲ ಕಷ್ಟಪಡ್ತಿದ್ದಾನೆ ಅಂತ ಅವನು ಅಂದ್ಕೊಂಡಿದ್ದ. ಆದರೆ ವಿಜಯ್ ಪ್ರೀತಿನೇ ಇಲ್ಲದೆ ಅವಳನ್ನ ಕೇರ್ ಮಾಡ್ತಿದ್ದೀನಿ ಅಂತ ಅವನು ಅಂದ್ಕೊಂಡಿದ್ದ. ಚೇತನ್ಗಂತೂ ವಿಜಯ್ ಪ್ರೊಟೆಕ್ಟಿವ್ ನೇಚರ್, ಪೊಸೆಸಿವ್ ನೇಚರ್ ತುಂಬಾ ಇಷ್ಟ ಆಗ್ತಿತ್ತು. ಯಾಕಂದರೆ ಈಗಲಾದರೂ ತನ್ನ ಫ್ರೆಂಡ್ ಚೆನ್ನಾಗಿರ್ತಾನಲ್ಲ ಅನ್ನೋ ನಂಬಿಕೆ ಇತ್ತು. ಹಾಗಾದರೆ ವಿಜಯ್ ಅಂಜಲಿನ ಕಾಪಾಡ್ತಾನ? ಅವಳನ್ನ ಯಾರು ಕಿಡ್ನ್ಯಾಪ್ ಮಾಡಿರಬಹುದು? ಆ ಕಿಡ್ನ್ಯಾಪರ್ಸ್ ಏನಾದರೂ ವಿಜಯ್ ಕೈಗೆ ಸಿಕ್ಕಿದ್ರೆ ಸುಮ್ಮನೆ ಬಿಡ್ತಾನ?
ಕತೆ ಮುಂದುವರಿಯುವುದು. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಕತೆ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ ಹೇಳ್ತಾ ಇದ್ದೀರಾ. ನಿಮ್ಮ ಎಲ್ಲ ಕಮೆಂಟ್ಸ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿ ಹಂತದಲ್ಲೂ ನನ್ನ ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಕತೆ ಹೇಗಿದೆ ಅಂತ ಹೇಳೋದನ್ನು ಮರಿಬೇಡಿ. ಜೊತೆಗೆ ಕತೆ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಕೊಡೋದನ್ನಂತೂ ಮರೀಲೇಬೇಡಿ. ಥ್ಯಾಂಕ್ ಯು ಸೋ ಮಚ್.